ಸೊ ನಮ್ಮ ಮನೆಯೊಳಗೆ ನಾಷ್ಟ ರೆಡಿ ಆತ್ರಿ. ನಮ್ಮಮ್ಮ ಈಗ ನಾಷ್ಟ ಮಾಡ್ಯಾರ. ನಾನು ಇವತ್ತು ಕೆಲಸಕ್ಕೆ ಹೋಗಿಲ್ಲ, ಯಾಕಂತಂದ್ರೆ ನಂದು ಬ್ಯಾಕ್ ಪೇನ್ ಐತಿ. ಸೊ ಹಂಗಾಗಿ ನಾ ಇವತ್ತು ಸುಟ್ಟಿ ಮಾಡೀನಿ. ಈ ಸ್ವಲ್ಪ ತಾತಿ ಎದ್ದು ಸ್ನಾನಗಿನ್ನ ಮಾಡೀನಿ. ಈಗ ನಾಷ್ಟಕ್ಕೆ ರೆಡಿ ಆಗೈತಿ. ಸೊ ನಾಷ್ಟ ಮಾಡಿ ಎಲ್ಲೋ ಹೊರಗೆ ಹೋಗಿ ಬರ್ತೀವಿ. ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದೈತಿ. ಸೊ ಈಗ ಇಲ್ಲೇ ನೋಡ್ರಿ ಲಿಮ್ಕಾ ತೊಗೊಂಡಿನಿ, ಯಾಕಂದ್ರೆ 4-5 ಸಲ ಆತ ನಾ ಚಾ ಕುಡ್ದೆ. ಈ ಅಣ್ಣ ಮತ್ತು ಪೂಜಿತೆ ಇಲ್ಲೇ ಕಾಫಿ ತೊಗೊಂಡ್ರೆ. ಸೊ ಈಗ ಲಿಮ್ಕಾ ಕುಡ್ದೆ. ನೆಕ್ಸ್ಟ್ ನೋಡ್ರಿ ಎಲ್ಲ ಹೋಗೋದಂತೇಳಿ. ಯಾವುದೇ ರೀತಿ ಪ್ರಮೋಷನ್ಸ್ ಬೇಕಾಗಿತ್ತು ಅಂತಂದ್ರು ನಮಗೆ DM ಮಾಡಿಕೊಡ್ರಿ. ಈಗ ಒಂದು ವಿಡಿಯೋ ಮಾಡಿದ್ದೀವಿ ನಾವು. ಆ ವಿಡಿಯೋ ಒಳಗೆ ಪ್ರಮೋಷನ್ಸ್ ಆ್ಯಕ್ಟಿವಿಟೀಸ್ ಬಗ್ಗೆ ಮಾತಾಡತ್ತೇವೆ. ಸೊ ಯಾರಿಗಾರ 499 ರೂಪೀಸಿಗೆ ನಿಮಗೆ ಏನರ ಪ್ರಮೋಷನ್ಸ್ ಬೇಕಂದ್ರೆ, ಇದು ಯಾವಾಗ ನೋಡತ್ತೀರಿ ನಂಗೆ ಗೊತ್ತಿಲ್ಲ, ಬಟ್ ಯಾವಾಗ ನೋಡ್ತಿರಲ್ಲ, ನಿಮ್ಗೆ ಏನರ ಪ್ರಮೋಷನ್ಸ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ನಾವು ಪ್ರಮೋಷನ್ಸ್ ಮಾಡಿ ಕೊಡ್ತೀವಿ ನಿಮಗೆ. ನಾಯಿ ಒದರಾಕತ್ತಾವ ಇಲ್ಲಿ. ಸೊ ನಮ್ಮಮ್ಮ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡತ್ತಾರೆ. ರೊಟ್ಟಿ ತಿನ್ನತ್ತೇವೆ. ಇವತ್ತು ಮಧ್ಯಾಹ್ನ ಊಟ ರೊಟ್ಟಿ ಮತ್ತು ಯಾವ ಕಾಳು ಮಾಡಿದೆ? ಹೆಸರು ಕಾಳು ಪಲ್ಯ ರೀ. ಮಸ್ತ್ ಆಗೈತಿ. ಮಸ್ತಿಕೊಂಡ್ರಿ. ನಮ್ಮಮ್ಮನ ಊಟ ಮಾಡ್ತಾರೆ ಈಗ. ಸೊ ಬಾಯ್ ರೀ. ಎಡಿಟು ಹಂಗಾಗುತ್ತೆ. ದಿಸ್ ಈಸ್ ಇಲ್ಲಿ ನಾವು ಗಾಡಿ ರಿಪೇರಿ ಕೊಟ್ಟಿದ್ದೀರಿ. ಸೊ ಗಾಡಿ ತೊಗೊಂಡು ಇದಲ್ಲ. ಸೊ ಯಾವುದೋ ಒಂದು ಚಾರ್ಜರ್ ಒಂದು ನೋಡ್ಬೇಕಂತ ಅಲ್ಲೇನೋ ಮಿಸ್ ಆಗೈತದೆ. ಸೊ ಚಾರ್ಜರ್ ಒಂದು ಮಿಸ್ ಆಗೈತೆ ರೀ. ಅದೆಲ್ಲ ಗೊತ್ತಿಲ್ಲ, ಅದು ಕೊಟ್ಟ ನಾನು ಪೂಜಿತೆ. ಈಗ ಬಂದು ಕೂಡ ಕೇಳ್ಬೇಕು, ಯಾಕಂದ್ರೆ ಹೆಂಗೈತೆ ಅಂತ ನಾನು ಮರೆತುಬಿಟ್ಟೆ. ಅದು ಹೆಂಗೈತೆ ಅಂತ ನೋಡಿಲ್ಲ. ಸೊ ನೋಡು, ಇದೆ ಸರ್ವಿಸ್ ಸೆಂಟರ್ ನೋಡ್ರಿ. ಅದು ತಗೊಂಡು ಸಂತಿ ಮಾಡೀವಿ ನಾಳೆಗೆ ಪೂಜೆಗೆ. ಸೊ ನಮ್ಮಮ್ಮ ಅದೇನೋ ಮತ್ತು ಇನ್ನೊಂದೇನೋ ತೊಳಕ್ಕೆ ನಿಂತಾರೆ ಬಳಿ. ಅದು ಮಾರ್ಕೆಟ್ ಇವತ್ತು ಎಷ್ಟು ರಶ್ ಐತೆ ಅಂದ್ರೆ ದುನ್ಯಾದ ರಶ್ ಐತಿ ಇವತ್ತು. ಫುಲ್ ಅಂದ್ರೆ ಫುಲ್ ರಶ್ ಐತಿ. ಇಷ್ಟೊತ್ತಿಗೆ ಆ್ಯಕ್ಚುಲಿ ಬಂದ್ ಆಗ್ತಿತ್ತು ಮಾರ್ಕೆಟ್, ಬಟ್ ನಾಳೆ ವರಮಹಾಲಕ್ಷ್ಮಿ ಪೂಜೆ ಅಂತೇಳಿ ಫುಲ್ ಅಂದ್ರೆ ಫುಲ್ ರಶ್. ಸಾಕಾತು ನನಗಂತರೂ. ಬೆನ್ನು ನೋವಾತೈತಿ, ಕೈಕಾಲು ನೋವಾತಾವೆ. ಏನು ಮಾಡೋದು ಹೇಳ್ರಿಪ್ಪ.